ಇವತ್ತು ಸೂಪರ್ ಆಗಿರೋ ರೆಸಿಪಿ ನೋಡೋಣ. ಇದು ಪಪಾಯ ಕಾಯಿ, ಇದನ್ನು ನಾವು ಪಲ್ಯ ಮಾಡೋಣ. ಇವಾಗ ನಾವು ಇದನ್ನು ಸಿಪ್ಪೆ ತೆಗೆದುಕೊಂಡಿಕೊಳ್ಳೋಣ. ನೋಡಿ, ಈ ಥರ ಸಿಪ್ಪೆ ಸುಲ್ಕೊಂಡಿದ್ದೀವಿ ನಾವು ಪಪಾಯ ಕಾಯಿನ. ಇವಾಗ ನಾವು ಇದು ಆಲೂಗಡ್ಡೆ ನಾವು ಹೇಗೆ ಸಣ್ಣ ಸಣ್ಣ ಪಲ್ಯ ಹಚ್ಕೊತೀವಿ, ಆ ಥರ ಪಪಾಯ ಕಾಯಿನ ಹಚ್ಕೊಳ್ಳೋಣ. ಸಣ್ಣದಾಗಿ ಪಪಾಯನ ಕಟ್ ಮಾಡ್ಕೊಂಡಿದ್ವಿ. ಬನ್ನಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸೇರಿಸ್ಕೊಳ್ಳೋಣ. ಎಣ್ಣೆ ಜೊತೆ ಸಾಸಿವೆ ಮತ್ತು ಮೆಣಸು, ಜೀರಿಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ನಾವು ಕರಿಬೇವು ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಕಾಯಿ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಜಿಜ್ಜು ಮಾಡಿಕೊಂಡು ಪಪಾಯಿ ಕಾಯಿ ಬೇಯ್ತಾ ಇದೆ. ಈ ಸಮಯದಲ್ಲಿ ರುಚಿಗೆ ತಕ್ಕಂಥ ಉಪ್ಪು ಸೇರಿಸ್ಕೊಳ್ಳಿ. ಪ್ರೆಗ್ನೆಂಟ್ ಇರೋರು ಯಾರು ಇದನ್ನು ಮಾಡಿ ತಿನ್ನೋಕ್ಕೆ ಹೋಗ್ಬೇಡಿ. ಎಲ್ಲರೂ ತಿನ್ಬೋದು. ತುಂಬ ಹೆಲ್ತ್ ಒಳ್ಳೆಯದು, ತುಂಬ ಬೆನಿಫಿಟ್ ಕೂಡ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ನಾವು ಮಸಾಲೆ ಸೇರಿಸ್ಕೊಳ್ಳೋಣ. 1 ಸ್ಪೂನು ಮನೆ ಸಾಂಬಾರು ಪುಡಿ ಸೇರಿಸ್ಕೊತೀನಿ. ಸ್ವಲ್ಪ ಗರಂ ಮಸಾಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಂಬಾರು ಪುಡಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಕಾಯಿ ಜೊತೆ. ಈ ಟೈಮಲ್ಲಿ ನಾವು ಕಡಲೆಕಾಯಿ ಹುರಿದು ಪುಡಿ ಮಾಡಿಕೊಂಡಿರ್ತೀವಲ್ಲ, ಆ ಪುಡಿನ ನಾವು ಸ್ವಲ್ಪ ಸೇರಿಸ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ನನಗೆ ಸ್ವಲ್ಪ ಗ್ರೇವಿ ಟೈಪಲ್ಲಿ ಬೇಕು ಅಂತ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾವು ಪುಡಿನ ಸೇರಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕೊದ್ದು ಗ್ರೇವಿ ಟೈಪ್ ಬಂದುಬಿಡ್ತು. ಇವಾಗ ನಾವು ಕೊತ್ತಂಬರಿ ಸೇರಿಸ್ಕೊಳ್ಳೋಣ. ನೀವು ಚಪಾತಿಗಾಗಲಿ, ರೈಸ್ಗಾಗಲಿ, ಪೂರಿಗಾಗಲಿ ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಮತ್ತು ದೇಹಕ್ಕೂ ತುಂಬ ಒಳ್ಳೆಯದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.